ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಇವಾಗ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಒಂದು ಸ್ಟಾಕ್ ಸೆಲೆಕ್ಷನ್ ಹೇಗೆ ಮಾಡೋದು ಅದಕ್ಕಿಂತ ಮುಂಚೆ ಒಂದು ಭಾಗನ ಹೇಳ್ಕೊಡ್ತಾ ಇದ್ದೀನಿ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮಗೆ ಒಂದು 5,000ಕ್ಕಿಂತ ಜಾಸ್ತಿ ಕಂಪ್ನಿಗಳಿದ್ದಾವೆ. ಆ 5,000 ಕಂಪ್ನಿಗಳನ್ನ ಕೆಲವು ಕ್ರೈಟೀರಿಯಾ ಮೇಲೆ ನಾವು ಪಿಕ್ ಮಾಡಬೇಕಾಗತ್ತೆ. ಎಲ್ಲ ಕಂಪ್ನಿನೂ ನಾವು ಒಳ್ಳೆ ಕಂಪ್ನಿ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ 5,000 ಕಂಪ್ನಿ ಸ್ಟಾಕು ತಗೊಂಡು ನಾವು ಅದನ್ನ ಬೈ ಸೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಕೆಲವು ಮಾತ್ರ ನಮ್ಮ ಪ್ಯಾರಾಮೀಟರ್ಸ್ ಒಂದು ಸ್ವಲ್ಪ ಯೋಚನೆ ಮಾಡಿ ತಗೋಬೇಕಾಗತ್ತೆ. ಅದಕ್ಕೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಮೊರೆ ಹೋಗ್ಬೇಕಾಗತ್ತೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ನಿಮಗೆ ಎರಡು ರೀತಿ ಇದೆ, ಒಂದು ಕ್ವಾಂಟಿಟೇಟಿವ್, ಒಂದು ಕ್ವಾಲಿಟೇಟಿವ್, ಆಮೇಲೆ ಟೆಕ್ನಿಕಲ್ ಅನಾಲಿಸಿಸ್. ಇದು ಎರಡರ ಜೊತೆಗೆ ನಾವು ಎಕನಾಮಿಕ್ ನ್ಯೂಸ್ ನೋಡಬೇಕು. ಅಂದ್ರೆ ಇವಾಗ ಜಿಯೋ ಪೊಲಿಟಿಕಲ್, ಅಂದ್ರೆ ಇವಾಗ ಯುಕ್ರೇನ್ ಮತ್ತೆ ರಷ್ಯಾದಲ್ಲಿ ವಾರ್ ನಡೀತಾ ಇದೆ. ಅದೇ ತರ ಇರಾನ್ ವಾರ್ ನಡೀತಾ ಇತ್ತು ಹಿಂದೆ. ಅದಾದ್ಮೇಲಿಂದ ಇವಾಗ ಚೈನಾದು ಪ್ರಾಬ್ಲಮ್ಸ್ ನಡೀತಾ ಇದೆ. US ಚೈನಾದು ಯಾವಾಗ್ಲೂ ಟಗ್ ಆಫ್ ವಾರ್ ಇದ್ದೇ ಇರತ್ತೆ. ಸೊ ಈ ರೀತಿ ಒಂದ್ ದೇಶದಿಂದ ಇನ್ನೊಂದು ದೇಶದ ಜೊತೆ ಟಗ್ ಆಫ್ ವಾರ್ ನಡಿಬೇಕಾದ್ರೂ ನಮ್ಮ ಸ್ಟಾಕ್ ಮಾರ್ಕೆಟ್ ಏರುಪೇರು ಆಗತ್ತೆ. ಅದೇ ರೀತಿ ಕಂಪ್ನಿನಲ್ಲಿ CEO ಅಥವಾ CFO ಅಥವಾ ಒಳ್ಳೆ ಪೊಸಿಷನ್ ಇರೋ ತಲೆಗಳು ಉರುಳಿದಾಗ್ಲೂ ಕಂಪನಿ ಮೇಲೆ ಕೆಳಗಡೆ ಆಗತ್ತೆ. ಅದ್ರ ಜೊತೆಗೆ ಅದ್ರ ಸ್ಟಾಕ್ ಮಾರ್ಕೆಟ್ ಪ್ರೈಸು ಮೇಲೆ ಕೆಳಗಡೆ ಆಗತ್ತೆ. ಅದೇ ತರ ಪೊಲಿಟಿಕಲ್ ಚೇಂಜಸ್ ಆದಾಗ್ಲೂ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಚೇಂಜಸ್ ಆಗತ್ತೆ. ರೀಸೆಂಟ್ ಆಗಿ ನಾವು ನೋಡಿರ್ಬೋದು ಅದನ್ನ ಇವಾಗ, ಅಲ್ವಾ? ಸೊ ಸ್ಟಾಕ್ಸ್ ನಲ್ಲಿ ಫಸ್ಟ್ ಟೈಪ್ಸ್ ಎಷ್ಟಿದೆ ಅಂತ ಫಸ್ಟ್ ತಿಳ್ಕೊಬೇಕು. 5,000 ಸ್ಟಾಕ್ ಅನ್ನ ಸೆಬಿ 2017ರಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಅಂತ ಅನ್ಸುತ್ತೆ, ನಂಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅದನ್ನ 3 ಮೇಜರ್ ವಿಂಗಡಣೆ ಮಾಡಿದ್ದಾರೆ. ಒಂದು ಲಾರ್ಜ್ ಕ್ಯಾಪ್, ಮತ್ತೆ ಮಿಡ್ ಕ್ಯಾಪ್, ಮತ್ತೆ ಸ್ಮಾಲ್ ಕ್ಯಾಪ್ ಅಂತ. ಲಾರ್ಜ್ ಕ್ಯಾಪ್ ಅಂತಂದ್ರೆ ಮೊದಲು 100 ಕಂಪನಿಗಳು ಯಾವ್ದಿದೆಯೋ ಅದನ್ನ ಲಾರ್ಜ್ ಕ್ಯಾಪ್ ಅಂತ ಕರೀತಾರೆ. ಪ್ರಿಫರೇಬಲಿ 2,000 ಕೋಟಿಗಿನ್ನ ಜಾಸ್ತಿ ಇರುವಂತ ಮಾರ್ಕೆಟ್ ಕ್ಯಾಪ್. ಇನ್ನು ನೆಕ್ಸ್ಟ್ 101ರಿಂದ 250 ಬರೋವಂಥದ್ದು ಅದು 5,000 ಕೋಟಿಯಿಂದ 20,000 ಕೋಟಿ ಮಧ್ಯದಲ್ಲಿ ಬರೋದನ್ನ ಮಿಡ್ ಕ್ಯಾಪ್ ಅಂತ ಕರೀತಾರೆ. ಅದೇ ತರ 5,000 ಕೋಟಿಗಿನ್ನ ಕಮ್ಮಿ ಇದ್ರೆ ಅದನ್ನ ಸ್ಮಾಲ್ ಕ್ಯಾಪ್ ಅಂತ ಕರೀತಾರೆ. ಇದಲ್ದಲೇನೆ ಬೇರೆ ಬೇರೆ ನಾವು ವಿಂಗಡಣೆ ಮಾಡ್ಕೋಬಹುದು. ಒಂದು ಗ್ರೋತ್ ಸ್ಟಾಕ್ಸ್ ಅಂತ, ಅಂದ್ರೆ ಇವಾಗ ಯಾವ್ದಾದ್ರು ಫ್ಯೂಚರ್ ಟೆಕ್ನಾಲಜಿ ಮೇಲೆ ಆ ಕಂಪನಿ ವರ್ಕ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಗ್ರೋತ್ ಸ್ಟಾಕ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಎಲ್ಲ ಇದೆ. ಸೊ ಇವಾಗ ನಾವು ಅಮರಾಜ ಬ್ಯಾಟ್ರೀಸು ಅಥವಾ ಎಕ್ಸೈಡ್ ಅವೆಲ್ಲ ಫ್ಯೂಚರ್ ಟೆಕ್ನಾಲಜಿ ಮೇಲೆ ವರ್ಕ್ ಆಗ್ತಾ ಇದೆ. ಅಥವಾ ನಿಮಗೆ ಸೋಲಾರ್ ಸೆಲ್ಸ್ ಮೇಲೆ ವರ್ಕ್ ಮಾಡ್ತಾ ಇರುವಂತ ಕಂಪನಿಗಳು, ಅದು ಎಲ್ಲ ಗ್ರೋತ್ ಸ್ಟಾಕ್ಸ್ ಅಂತ ನಾವು ಕರಿಬಹುದು. ಮತ್ತೆ IPO ಸ್ಟಾಕ್ಸ್ ಅಂದ್ರೆ ಫಸ್ಟ್ ಟೈಮ್ ನಿಮಗೆ ಪಬ್ಲಿಕ್ ಗೆ ಓಪನ್ ಆಗ್ತಾ ಇರೋ ಸ್ಟಾಕ್ಸ್ ನ IPO ಸ್ಟಾಕ್ಸ್ ಅಂತ ಕರಿತೀವಿ. ಡಿವಿಡೆಂಡ್ ಸ್ಟಾಕ್ ಅಂದ್ರೆ ಒಂದು ಕಂಪನಿ ಲಾಭ ಮಾಡುತ್ತೆ, ಲಾಭ ಬಂದಿದ್ರಲ್ಲಿ ಸರ್ಟನ್ ಪರ್ಸೆಂಟೇಜ್ ನ ಅದ್ರ ಶೇರ್ ಹೋಲ್ಡರ್ಸ್ಗೆ ದುಡ್ಡು ಕೊಟ್ರೆ ಅದು ಡಿವಿಡೆಂಡ್ ಸ್ಟಾಕ್ಸ್ ಅಂತ ಕರಿತೀವಿ ಅದನ್ನ. ಬ್ಲೂ ಚಿಪ್ ಸ್ಟಾಕ್ಸ್ ಅಂತಂದ್ರೆ ನಿಮ್ಗೆ ಇಂಡಿಯಾದಲ್ಲಿ ಚೆನ್ನಾಗಿ ಹೆಸರು ಗಳಿಸಿ ಮತ್ತೆ ಬೇರೆ ದೇಶದಲ್ಲೂ ಚೆನ್ನಾಗಿ ಹೆಸರು ಗಳಿಸಿರೋ ಅಂತ ಕಂಪ್ನಿಗಳನ್ನ ಬ್ಲೂ ಚಿಪ್ ಕಂಪನೀಸ್ ಅಂತ ಕರಿತೀವಿ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ HCL, ಇನ್ಫೋಸಿಸ್, ವಿಪ್ರೋ ಇವೆಲ್ಲ ಇಂಡಿಯಾದಲ್ಲಿ ಬೆಳೆದು ಮತ್ತೆ ಬೇರೆ ದೇಶದಲ್ಲಿ ಹೋಗಿ ಇವಾಗ ಬೆಳೀತಾ ಇದೆ ಇವಾಗ. ಮತ್ತೆ ಪೆನ್ನಿ ಸ್ಟಾಕ್ಸ್ ಅಂದ್ರೆ 20 ರೂಪಾಯಿಗಿನ್ನ ಕಮ್ಮಿ ಇರುವಂತ ಸ್ಟಾಕ್ ಪ್ರೈಸ್ ಇರುವಂತ ಸ್ಟಾಕ್ಸ್ ಗಳಿಗೆ ಪೆನ್ನಿ ಸ್ಟಾಕ್ಸ್ ಅಂತ ಹೇಳ್ತೀವಿ. ಯಾವತ್ತು 20 ರೂಪಾಯಿಗಿನ್ನ ಕಮ್ಮಿ ಇರುವಂತ ಸ್ಟಾಕ್ಗೆ ನೀವು ಕೈ ಹಾಕಿ ಹೋಗ್ಬೇಡಿ. ನಾರ್ಮಲಿ ಯಾರೇ ಶುರು ಮಾಡಿದಾಗ ಏನಾಗುತ್ತೆ, ಇದು 5 ರೂಪಾಯಿ ಸ್ಟಾಕು, ನಾನು ಒಂದು 5 ರೂಪಾಯಿದು ಒಂದು 100 ತಗೊಂಡ್ರೆ ನನಗೆ ಅದು 1 ರೂಪಾಯಿ ಜಾಸ್ತಿ ಆದ್ರೆ ನಂಗೆ 500 ರೂಪಾಯಿ ಸಿಗತ್ತೆ ಅಂತ ಯೋಚನೆಯಲ್ಲಿ ಇರುತ್ತೆ. ಆ 1 ರೂಪಾಯಿ ಮೂವ್ಮೆಂಟ್ ಆಗೋದಕ್ಕೆ ತುಂಬಾ ವರ್ಷ ಬೇಕು, ಅಥವಾ ಆ ಕಂಪನಿ ಮುಚ್ಚು ಹೋಗ್ಬೋದು. ಅದಕ್ಕೋಸ್ಕರ ಬೇಸಿಕ್ ರೂಲ್ ಆಗಿ ಪೆನ್ನಿ ಸ್ಟಾಕ್ಸ್ ಅಂದ್ರೆ 20 ರೂಪಾಯಿಗಿನ್ನ ಕಮ್ಮಿ ಇರುವಂತ ಸ್ಟಾಕ್ಸು ಯಾವತ್ತು ಬೈ ಮಾಡಕ್ ಹೋಗ್ಬೇಡಿ. ಮತ್ತೆ ಒಂದು ಐಡಿಯಲ್ ಗ್ರಾಫ್ ತೋರಿಸ್ತಾ ಇದ್ದೀನಿ ಇಲ್ಲ ನಾನು ನಿಮ್ಗೆ. ಇಲ್ಲಿ ನೀವು ಬಲ್ಗಡೆಯಿಂದ ನೋಡ್ಕೊಂಡ್ ಬಂದ್ರೆ ಆಯ್ತಾ, ಬಲ್ಗಡೆಯಿಂದ ನೋಡ್ಕೊಂಡ್ ಬಂದ್ರೆ ಈ ತರ ಗ್ರಾಫ್ ನಮ್ಗೆ ಇರಬೇಕು ಯಾವುದೇ ಒಂದು ಸ್ಟಾಕ್ ನ ನಾವು ಎಂಟರ್ ಆಗ್ಬೇಕಾದ್ರೆ. ಅಂದ್ರೆ ಬಲ್ಗಡೆಯಿಂದ ನೀವು ನೋಡ್ಕೊಂಡ್ ಬಂದ್ರೆ ಇವಾಗ ಫಸ್ಟ್ ನಿಮ್ಗೆ ಇಯರ್ ಲೋ ಸಿಗ್ಬೇಕು, ಆಮೇಲಿಂದ ನಿಮ್ಗೆ ಇಯರ್ ಹೈ ಸಿಗ್ಬೇಕು, ಆಯ್ತಾ?
ಫಸ್ಟೇ ನಿಮ್ಗೆ ಇಯರ್ ಹೈ ಸಿಕ್ಕಿದೆ ಅಂತಂದ್ರೆ ನೀವು ಸ್ಟಾಕ್ ಅನ್ನ ತುಂಬಾ ಅತಿ ಎತ್ತರದಲ್ಲಿ ತಗೋತಾ ಇದ್ದೀರಾ ಅದು ಸ್ಟಾಕ್ ಅನ್ನ, ಅದ್ರ ಅವಾಗ ನಿಮ್ಗೆ ಎರಡು ಚಾನ್ಸಸ್ ಇರುತ್ತೆ. ಇಲ್ಲ ನಿಮ್ಗೆ ಅದ್ ಮೇಲಕ್ಕೆ ಹೋಗ್ಬೋದು, ಇಲ್ಲ ಕೆಳಕ್ಕೆ ಹೋಗ್ಬೋದು. ಇಲ್ಲಿಂದ ಮೇಲಕ್ಕೆ ಹೋದ್ರೆ ಪರವಾಗಿಲ್ಲ, ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ. ಇಲ್ಲಿಂದ ಕೆಳಗಡೆ ಬಂತು ಅಂತಂದ್ರೆ ನೀವು ನೆಗೆಟಿವ್ ಅಲ್ಲಿ ಇರ್ತೀರಾ. ತಿರ್ಗಾ ಆ ಹೈ ಪ್ರೈಸ್ ಬರ್ಬೇಕು ಅಂತಂದ್ರೆ ಕೆಲವು ಸತಿ 3 ತಿಂಗಳು ಆಗತ್ತೆ, 1 ವರ್ಷನೂ ಆಗ್ಬೋದು, 2 ವರ್ಷನೂ ಆಗ್ಬೋದು. ಸೊ ಅದಕ್ಕೇನೆ ನಾವು ಯಾವತ್ತೂ ಲೋ ಇಂದ ಒಂದು 10% ಅಥವಾ 15% ಮೇಲಕ್ಕೆ ಬಂದಾಗ ನಾವು ತಗೊಂಡ್ರೆ ವಾಪಸ್ ತಿರ್ಗಾ ಅದು ಹೈಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಈ ತರ ಐಡಿಯಲ್ ಗ್ರಾಫ್ ಇರುವಂತ ಕಂಪನಿಗಳನ್ನ ನಾವು ನೋಡಬೇಕು. ಇದನ್ನ ಹುಡ್ಕೋದು ಹೇಗೆ, ಅದನ್ನ ಒಂದು ಆಟೋಮೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಇವಾಗ ಇದುವರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.